ಹಲೋ ಗೆಳೆಯರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗ್ ಬಾಸ್ ಪ್ರಮೋದ ಬಗ್ಗೆ ಮಾತಾಡ್ತೀನಿ ಗೊತ್ತಿರುವಂಥದ್ದು. ಸೊ ಇವತ್ತು ಕೂಡ ಅದೇ ಬಿಗ್ ಬಾಸ್ ಪ್ರಮೋದ ಬಗ್ಗೆ ನಾನು ಮಾತನಾಡ್ತೀನಿ. ಇವತ್ತು ಬಿಟ್ಟಂತ 2 ಪ್ರಮೋಗಳ ಬಗ್ಗೆ ನನ್ನ ವಿಡಿಯೋದಲ್ಲಿ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ. ಫಸ್ಟ್ ಪ್ರಮೋದಲ್ಲಿ ಒಂದು ಮಜಾ ಹರಟೆ ತಮಾಷೆ ಇದ್ರೆ, 2ನೇ ಪ್ರಮೋದಲ್ಲಿ ಸೀರಿಯಸ್ನೆಸ್ ಇದೆ. ಸೊ ಹಾಗೆ ಇನ್ನೇ ಒಂದೇ ಈ ವಾರ ಮುಕ್ತವಾಗಿ ಬಂತು, ಇನ್ನು 2 ದಿನ ಇದೆ. ಇನ್ನು ಮುಂದಿನ ವಾರ ಒಂದು ಆಗ್ಬಿಟ್ರೆ ಫಿನಾಲೆ ಆಗುತ್ತೆ, ಯಾರು ವಿನ್ನರ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಇನ್ನು ಉಳಿದಿರೋದು ಒಂದೇ ವಾರ ಆಗಿ ನಾವು ನೋಡಿದ್ರೆ, ಇನ್ನು 2 ದಿನ ಆದ್ರೆ ಈ ವಾರ ಕೂಡ ಕಳೆದೋಗುತ್ತೆ. ಇನ್ನು ಒಂದೇ ವಾರ ಉಳಿದಿರೋದು ಫಿನಾಲೆಗೆ. ಸೊ ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ ಏನನ್ನೋದು ತುಂಬಾ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಫಿನಾಲೆಯಲ್ಲಿ ಗೊತ್ತಾಗುತ್ತೆ ಅಂತ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಪ್ರಮೋದಲ್ಲಿ ಏನಿದೆ, 2ನೇ ಪ್ರಮೋದಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮೊದಲೇ ಪ್ರಮೋದಲ್ಲಿ ಏನಪ್ಪಾ ಅಂದ್ರೆ, ಕಲರ್ಸ್ ಕನ್ನಡದ ಸೀರಿಯಲ್ ಆದಂತ ನೊಂದ ಗೂಗಲ್ ಸೀರಿಯಲ್ ಟೀಮ್ದವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಅಲ್ಲಿ ಸೀರಿಯಲ್ದಲ್ಲಿರುವಂತಹ ಒಂದು ದೊಡ್ಡ ಮಗನ ಮದುವೆ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಇನ್ವಿಟೇಷನ್ ಕೊಡೋದಕ್ಕೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಾಗ ಅಲ್ಲಿ ಆಗುವಂತ ಚೇಷ್ಟೆ, ಒಂದು ತಮಾಷೆ, ಈ ತರ ಎಲ್ಲ ಒಂದು ವಿಷಯವನ್ನ ಈ ಪ್ರಮೋದಲ್ಲಿ ಸಣ್ಣದಾಗಿ ತೋರಿಸಿದೆ ಅಂತ ಹೇಳ್ಬೋದು. ಸೊ ಎಪಿಸೋಡ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಆಗಿರ್ಬೋದು ಅಂತ. ಎಪಿಸೋಡ್ ನೋಡಿ ಮಾತಾಡೋಣ. ಬಟ್ ಅಲ್ಲಿ ಆಗಿರುವಂತ ಒಂದು ಕಾಮಿಡಿ ಸನ್ನಿವೇಶಗಳನ್ನ ಈ ಪ್ರಮೋದಲ್ಲಿ ಕಟ್ ಮಾಡಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಬಂದಾಗ ಎಲ್ಲರೂ ಕೂಡ ಮಾತಾಡೋದಾಗಿರ್ಬೋದು, ಆ ದೇವರಿಗೆ ಹೋಗಿ ಒಂದು ಇನ್ವಿಟೇಷನ್ ಇಟ್ಟಿರೋದಾಗಿರ್ಬೋದು, ಒಂದು ಲಗ್ನ ಪತ್ರಿಕೆನ ಇಟ್ಟಿರೋದಾಗಿರ್ಬೋದು. ಸೊ ಆಮೇಲೆ ಎಲ್ಲ ಜೊತೆ ಕೂತ್ಕೊಂಡು ಮಾತಾಡ್ಬೇಕಂತದ್ದು, ಹರಟೆ ತಮಾಷೆ ಇದೆಲ್ಲ ಕೂಡ ಆಗಿದೆ. ಸೊ ಇಲ್ಲಿ ನಂದು ಗುಗ್ಲ ಸೀರೀಸ್ ಅವರು ಗಿಲ್ಲಿ ಕೇಳ್ತಾರೆ, ಸೊ ನಿಮ್ಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ ಲವ್ ಮ್ಯಾರೇಜ್ ಇಷ್ಟನಾ ಅಂತ. ಸೊ ಇಲ್ಲಿ ಮದುವೆ ಆಗದಿರೋದು ಒಳ್ಳೇದು ಅಂತ ಇಲ್ಲಿ ಗಿಲ್ಲಿ ಹೇಳ್ತಾ ಇರೋದು. ಆಮೇಲೆ ಗಿಲ್ಲಿನ ಆದ್ಮೇಲೆ ಕಾವ್ಯ ಕೇಳ್ತಾರೆ. ಸೊ ಕಾವ್ಯ ಅವರು ಒಳ್ಳೆ ಹುಡುಗ ಸಿಕ್ಕರೆ ನಾನು ಮದುವೆ ಆಗ್ತೇನೆ ಅಂತ ಹೇಳೋದು. ಸೊ ಇಲ್ಲಿ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಅಂತ ಗಿಲ್ಲಿ ಮಾತಾಡ್ತಿರುವಾಗ, ಸೊ ನೀವು ಮದುವೆನೇ ಆಗೋದು ಬೇಡ ಅಂತ ಯಾಕೆ ಮಾತಾಡ್ತಿದೆ ಅಂತ ಸುಮ್ಮನೆ ಫನ್ನಾಗಿ ಕಾಮೆಂಟ್ ಮಾಡೋದು, ಇದೇ ಒಂದು ಪ್ರೊಮೋಲ್ ತೋರಿಸ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಎಲ್ಲ ಕೂಡ ಮಜಾ ಮಾಡಿದ್ದಾರೆ, ಎಲ್ಲರೂ ಎಂಜಾಯ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ಪ್ರೊಮೋದಲ್ಲಿ. ಸೊ ಈ ಒಂದು ಎಪಿಸೋಡ್ ನೋಡಿ ನಾವು ಮಾತಾಡಬೇಕಾಗುತ್ತೆ. ಹಾಗೆ ನಿನ್ನೆ ಒಂದು ಟಾಸ್ಕ್ ಇತ್ತು, ಟಾಸ್ಕನ್ನ ಸೊ ಇವತ್ತಿನ ಅದು ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಟಾಸ್ಕಲ್ಲಿ ಯಾರು ಗೆದ್ದಾರೆ ಅಂತ ಅನ್ಸುತ್ತೆ, ಅದನ್ನ ನೀವು ಕಮೆಂಟ್ ಮಾಡಿ ತರಕ್ಕೆ ಇಷ್ಟಪಡ್ತೀನಿ. ರಘು ಗೆದ್ದಿದ್ದಾರಾ, ಅಶ್ವಿನಿ ಗೆದ್ದಿದ್ದಾರಾ, ಧ್ರುವಂತ್ ಗೆದ್ದಿದ್ದಾರಾ, ಅಥವಾ ಧನುಷ್ ಗೆದ್ದಿದ್ದಾರಾ, ಅಥವಾ ಕಾವ್ಯ ಗೆದ್ದಿದ್ದಾರಾ, ಕಮೆಂಟ್ ಮಾಡಿ ತರಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಟಾಸ್ಕ್ ಅಲ್ಲಿ ನೋಡಿದ್ರೆ ಧನುಷ್ ಗೆದ್ದಿರ್ಬೋದು ಅಂತ ನನಗೆ ಅನ್ಸುತ್ತೆ. ಸೊ ಇಲ್ಲಿ ಕಾವ್ಯ ಅವ್ರದ್ದು ನಿನ್ನೆ ಒಂದು ತೋರಿಸುವಂತ ಟೈಮ್ದಲ್ಲಿ ಒಂದು ವಿಡಿಯೋದಲ್ಲಿ ಅಂದ್ರೆ ಆಡುವಂತ ಗೇಮ್ದಲ್ಲಿ ಸ್ವಲ್ಪ 2-3 ಸಲ ಅವರು ಬಿದ್ರು. ಸೊ ಅಲ್ಲೇನೋ ಟೈಮ್ ಸ್ವಲ್ಪ ಜಾಸ್ತಿ ಹೋಯ್ತು ಅಂತ ನನಗೆ ಅನ್ಸುತ್ತೆ. ಬಟ್ ರಘು ಮತ್ತೆ ಅಶ್ವಿನಿ ಅವರು ಯಾವ ರೀತಿ ಆಡಿದಾರೆ ಅಂತ ನನಗೆ ಗೊತ್ತಿಲ್ಲ. ಒಂದು ಪ್ರೊಮೋ ಬಿಟ್ಟಂತ ಸಮಯದಲ್ಲಿ ಒಂದು 2 ಸಲ ಅಶ್ವಿನಿ ಮೇಡಮ್ ಅವರು ಕೂಡ ಕೆಳಗೆ ಬಿದ್ದಿದ್ರು. ಸೊ ಹಾಗಾಗಿ ಟೈಮ್ ಸ್ವಲ್ಪ ಎಲ್ಲೋ ಮಿಸ್ ಮ್ಯಾಚ್ ಆಗಿರ್ಬೋದು ಅಂತ ಅನ್ಸುತ್ತೆ. ಇದನ್ನೆಲ್ಲ ನೋಡಿದ್ರೆ ಧನುಷ್ ಗೆದ್ದಿರ್ಬೋದು ಅಂತ ನನಗೆ ಅನ್ಸುತ್ತೆ. ನೀವು ಕಮೆಂಟ್ ಮಾಡಿ ಯಾರು ಗೆದ್ದಿದ್ದಾರೆ ಅಂತ. ಸೊ ಕನ್ಫರ್ಮ್ ಇಲ್ಲ, ನಾನು ಹೇಳ್ತಾ ಇರೋದು ಧನುಷ್ ಗೆದ್ದಿರ್ಬೋದು ಅಂತ. ಸೊ ಅದಾದ್ಮೇಲೆ ಇವತ್ತು ಕಂಟಿನ್ಯೂ ಇದೆ, ಯಾರು ಗೆಲ್ತಾರೆ ಏನು, ಗೆದ್ದು ಯಾರು ಫಸ್ಟ್ ಫೈನಲಿಸ್ಟ್ ಆಗಿ ಯಾಕೆ ಗೆಲ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಇನ್ನು ಒಂದೇ ವಾರ ಇರೋದು ಫೈನಲ್ಗೆ. ಸೊ ಅದಕ್ಕೋಸ್ಕರ ಇವತ್ತು ಗೆದ್ದವರು ಡೈರೆಕ್ಟ್ ಫಿನಾಲಿಗೆ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ 2ನೇ ಪ್ರಮೋದಲ್ಲಿ ಏನ್ ಬಿಟ್ಟಿದಾರಪ್ಪ ಅಂತಂದ್ರೆ, ವಾರ ಮುಕ್ತಾಯ ಆಗ್ತಾ ಬಂದಂತೆ ಕಳಪೆ ಅಂತ ಒಂದು ಗೊತ್ತಿರುತ್ತಲ್ಲ. ಸೊ ನಿಮ್ಗೆ ಕಳಪೆ ಯಾರು ಈ ವಾರ ಅಂತ ಒಂದು ವೋಟಿಂಗ್ ನಡೆಯುತ್ತೆ. ಸೊ ಅಲ್ಲಿ ಯಾರು ಜಾಸ್ತಿ ಓಟ್ ಬಂದಿರುತ್ತೋ ಕಳಪೆ ಅಂತ, ಅವರು ಈ ವಾರ ಕಳಪೆ ಅಂತ ಇರುತ್ತೆ ಗೊತ್ತಿರೋಂಥ ವಿಷಯ. ಸೊ ಇಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ನಡುವೆ, ಇದು 2ನೇ ಪ್ರಮೋದಲ್ಲಿ ಇರೋದು, ರಾಶಿಕಾ ಮತ್ತೆ ರಕ್ಷಿತಾ ನಡುವೆ ಜಗಳ ಶುರುವಾಗಿದೆ ಅಂತ ಹೇಳ್ಬೋದು. ಅದು ಗಿಲ್ಲಿಗೋಸ್ಕರ ರಾಶಿಕಾ ಅವರು ರಕ್ಷಿತಾಗೆ ಕಳಪೆ ಅಂತ ಕೊಟ್ಟಿದ್ದಾರೆ. ಯಾಕಂತಂದ್ರೆ ನಿನ್ನೆ ಒಂದು ಸೀನ್ ಆಗುತ್ತೆ. ಏನಪ್ಪಾ ಅಂತಂದ್ರೆ, ಬಿನ್ ಬ್ಯಾಗ್ಗಳನ್ನ ತೆಗೆದುಕೊಂಡು ಹೋಗಿ ಒಂದು ದೂರ ಕಡೆ ಇಟ್ಟು ಬರ್ತಾರೆ ರಕ್ಷಿತಾ ಅವರು. ಯಾಕಂದ್ರೆ ನನ್ನ ಒಂದು ಗಿಲ್ಲಿ ನಡುವೆ ಪ್ರೈವೇಸಿ ಬೇಕು ಮಾತಾಡಕ್ಕೆ ಅಂತ ಇಲ್ಲಿ ಅದನ್ನ ತೆಗೆದಿಟ್ಟು ಬರ್ತಾ ಇದೀನಿ, ಯಾರು ಕೂಡ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವನ್ನ ಅಲ್ಲಿ ಇಟ್ಟು ಬಂದಿರ್ತಾರೆ. ಸೊ ಆ ವಿಷಯ ರಾಶಿಕಾ ಹೆಂಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಆ ವಿಷಯನ ಇಲ್ಲಿ ಇಟ್ಬಿಟ್ಟು ಕಳಪೆ ಅಂತ ಕೊಡ್ತಾ ಇದ್ದಾರೆ. ಹೌದು, ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದು ಎಲ್ಲರಿಗೂ ಪ್ರೈವೇಸಿ ಅಂತ ಸಿಗಲ್ಲ. ಇಲ್ಲಿ ಎಲ್ಲರೂ ಕೂಡ ಒಂದ್ ಕಡೆ ಕುತ್ಕೊಳ್ಳೋದಾಗಿರೋದು, ಅಲ್ಲಿ ಕುತ್ಕೊಳ್ಳೋದಾಗಿರೋದು, ಇಲ್ಲಿ ಕುತ್ಕೊಳ್ಳೋದು, ಇದಂತ ಇದ್ದೇ ಇರುತ್ತೆ. ಸೊ ಇದನ್ನ ಮನೆ ಅಲ್ಲಲ್ವಾ. ಸೊ ಅದೇ ರೀತಿ ಇಲ್ಲಿ ರಾಶಿಕಾ ಅವರು ಹೇಳ್ತಾ ಇರೋದು ನನಗಂತ ತಪ್ಪು ಅನ್ಸಲಿಲ್ಲ. ಬಟ್ ರಕ್ಷಿತಾದು ತಪ್ಪು ಅಂತ ಹೇಳಲ್ಲ, ಅವ್ರು ಏನ್ ಅನ್ಸುತ್ತೆ ಅದನ್ನ ಮಾತಾಡ್ತಾರೆ. ಬಟ್ ಅತಿಯಾಗಿ ಆಗ್ಬಾರ್ದಲ್ವಾ, ಅದು ಕೂಡ ಅದೇ ನನಗೆ ಅನ್ಸಿದ್ದು. ಸೊ ನಿಮ್ಗೆ ಏನ್ ಅನಿಸ್ತು, ರಕ್ಷಿತಾ ಮಾಡಿದ್ದು ಸರಿನಾ ಅಥವಾ ರಾಶಿಕಾ ಮಾಡಿದ್ದು ತಪ್ಪಾ, ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಈ ಮಾತಿಗೆ ಒಂದು ಜಗಳ ಆಗಿದೆ ಅಂತಾನೆ ಹೇಳ್ಬೋದು. ರಕ್ಷಿತಾ ಮನಸ್ಸಲ್ಲಿ ಇರೋದನ್ನ ರಾಶಿಕಾ ಅವರು ಹೇಳ್ತಾ ಇದ್ದಾರಾ ಅಂತ ಅನ್ಸುತ್ತೆ. ಸೊ ರಕ್ಷಿತಾಗೆ ಗಿಲ್ಲಿಂದ ಇಷ್ಟ ಗೊತ್ತಿರುವಂತ ವಿಷಯ ಅದು ಸುಮಾರು ಸಲ ಅವರೇ ಹೇಳಿದ್ದಾರೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಅಂದ್ರೆ ಗಿಲ್ಲಿ ಹತ್ರ ಯಾರು ಇರಬಾರ್ದು ಅನ್ನೋದು ರಕ್ಷಿತಾ ಒಂದು ಆಸೆ. ಅಂದ್ರೆ ಗಿಲ್ಲಿನ ಯಾರು ಮಾತಾಡ್ಸಬಾರ್ದು, ನಾನೇ ಮಾತಾಡ್ಸ್ಬೇಕು, ನಾನೇ ಗಿಲ್ಲಿ ಹತ್ರ ಇರ್ಬೇಕು ಅನ್ನೋ ಒಂದು ಹುಚ್ಚು ಆಸೆ ಅಂತಾನೆ ಹೇಳ್ಬೋದು. ಸೊ ಅದೇನ್ ಮಾಡಕ್ಕಾಗಲ್ಲ, ಅದೇ ಇಲ್ಲಿ ಆ ರೀತಿ ಮಾಡಿಸಿದ್ದು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಎಲ್ಲರಿಗೂ ಒಂದು ಪ್ರವೇಶ ಅಂತ ಇದ್ದೇ ಇರುತ್ತಲ್ವಾ. ಸೊ ಹಂಗೆ ಒಂಥರ ನೋಡಿದ್ರೆ ರಾಶಿಕಾ ಸುರೇಶ್ ಇದ್ದಾಗ ರಾಶಿಕಾನು ಕೂಡ ಅದೇ ಮಾಡ್ತಾ ಇದ್ವಿ ಅಲ್ವಾ. ಹೋಗಿ ಇಬ್ರು ಕೂಡ ಒಂದ್ ಕಡೆ ಕುಂತ್ಕೊಳ್ಳೋದು,
ಇದೇ ಮಾಡಿದ್ದು ಇಬ್ರು ಕೂಡ. ಸೊ ಇಬ್ರದ್ದು ತಪ್ಪು ಅಂತ ಹೇಳಕ್ ಬರಲ್ಲ, ಸರಿ ಅಂತ ಹೇಳಕ್ ಬರಲ್ಲ. ಬಟ್ ಮಾತಿನ ಬದಲಿ ರಾಶಿಕ್ ಅವರು ಆ ಒಂದು ವಿಷಯ ಇಟ್ಟು ಕಳಪೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ವಾದ ಪ್ರತಿವಾದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಈ ಮಾತಿಗೆ ನಿನಗೆ ಗಿಲ್ಲಿ ಬೇಕು, ಗಿಲ್ಲಿ ಹತ್ರ ಯಾರಾದ್ರೂ ನಿಂಗೆ ಆಗಲ್ಲ, ಹಂಗೆ ಹಿಂಗೆ ಅಂತ ಮಾತಾಡೋಗಿರ್ಬೋದು. ಸೊ ಇದನ್ನ ಕೇಳಿ ರಕ್ಷಿತ ನಗ್ತಾ ಇರೋದು, ನಿಜ ಹೇಳಿದ್ರೆ ನಗು ಬರುತ್ತೆ ಅಂತ ಅಲ್ಲಿ ರಾಶಿಕ್ ಅವರು ಮಾತಾಡ್ತಿದ್ದಾರೆ. ಸೊ ಇದೇ ಆಗಿರೋದು 2 ಪ್ರೋಮೋದಲ್ಲಿ. ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಗೇಮ್ ಯಾರು ಗೆದ್ರು ಅನ್ನೋದು ಕೂಡ ಇರುತ್ತೆ. ಹಾಗೆ ಈ ವಾರದ ಕಳಪೆ ಯಾರು, ಮೋಸ್ಟ್ಲಿ ಈ ವಾರದ ಕಳಪೆ ಇವತ್ತೇ ಹೇಳ್ತಾರೆ ನಾಳೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಈ ಸಲ ಕಳಪೆ ಅನ್ನೋದನ್ನ ತುಂಬಾ ಮುಂದೆ ಹಾಕಿ ಹಿಂಗೆ ಶನಿವಾರಕ್ಕೆ ಜಾಸ್ತಿ ತೋರಿಸ್ತಾ ಇರೋದು. ಸೊ ಏನಾಗಿದೆ ಅಂತ ಇದನ್ನ ಶನಿವಾರ ತೋರಿಸ್ತಾರ ಅಥವಾ ಇವತ್ತೇ ತೋರಿಸ್ತಾ ಅನ್ನೋದು ನಾವು ಕಾದು ನೋಡ್ಬೇಕಾಗಿದೆ. ಹಾಗೆ ಒಬ್ರು ಮನೆಯಿಂದ ಎಲಿಮೆಂಟ್ ಆಗಿ ಹೋಗಿದ್ದಾರೆ ಅಂತ ಇಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಅದು ಕಾಯೋರು ಆಗಿದ್ದಾರೆ ಅಂತ ಇಲ್ಲಿ ಮಾಹಿತಿಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಬಟ್ ಅದೆಲ್ಲ ಸುಳ್ಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಸುಮಾರು ಜನ ವಿಡಿಯೋ ಮಾಡಿದ್ದಾರೆ ಕಾವ್ಯ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ, ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ ಅಂತ ಹೇಳ್ತಾರೆ. ಕಾರಣಗಳ ಪ್ರಕಾರ ಇಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಈ ವಾರ ಇರಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಸುದೀಪ್ ಸರ್ ಸ್ವಲ್ಪ ಕ್ರಿಕೆಟ್ಗೆ ಬಿಸಿ ಇರೋದ್ರಿಂದ ಸ್ವಲ್ಪ ಶೂಟಿಂಗ್ ಬೇಗಾಗಿ ಇವತ್ತು ಶೂಟಿಂಗ್ ಆಗ್ತಾ ಇದೆ ಅಂತ ಇಲ್ಲಿ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಎಲಿಮಿನೇಷನ್ ಆಗಿರೋದು ಸುಳ್ಳು ಸುದ್ದಿ ಅಂತ ಹೇಳ್ತಾ ಇದ್ದಾರೆ. ಬಟ್ 2 ಎಲಿಮಿನೇಷನ್ ಆಗುತ್ತೆ ಪಕ್ಕ, ಯಾವಾಗ ಆಗುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ನೆಕ್ಸ್ಟ್ ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿದರೆ ಈ ವಾರ ಒಬ್ರು ಹೋಗ್ಬೋದು, ನೆಕ್ಸ್ಟ್ ವೀಕ್ ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಸೊ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. 2 ಪ್ರೊಮೋಗಳು ಇದಾಗಿತ್ತು. ಇದನ್ನ ಪ್ರೊಮೋ ನೋಡೋಣ, ಇವತ್ತಿನ ಎಪಿಸೋಡ್ ನೋಡೋಣ ಏನಾಗಿದೆ ಅಂತ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ರಾಶಿಕಾ ಹೇಳಿದ್ದು ಕಾರಣ ಅಥವಾ ರಕ್ಷಿತ ಮಾಡಿದ್ದು ಸರಿನಾ ತಪ್ಪ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.